ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಬೆಂಗಳೂರಿಗೆ ಹೋಗಿದ್ದಂಥ ದಿನದ ವ್ಲಾಗ್ನ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಹೋದಾಗ ನಾವು ಹೋಗಿದ್ದು, ಇವಾಗ ನಮಗೆ ಫಸ್ಟ್ ಹೋಗಬೇಕು ಅನ್ಸೋದು ಬೆಂಗಳೂರಲ್ಲಿ ಓಮ್ ಕಲೆಕ್ಷನ್ ಅಂತ ಹೇಳಿ, ಇದು ಪೀಣ್ಯದ ಹತ್ರ ಬರುತ್ತಂತೆ. ಸೊ ಇದು ನಾನು ಹೋಗ್ತಾ ಇರೋದು ಸೆಕೆಂಡ್ ಟೈಮ್. ಆ್ಯಂಡ್ ಇಲ್ಲಿ ಮಕ್ಕಳು ಬಟ್ಟೆ ಆಗಿರ್ಬೋದು, ನಮ್ಗಳ ಬಟ್ಟೆ, ಎಲ್ಲರ ಮೆನ್ಸಿಂದು ಎಲ್ಲರ ಬಟ್ಟೆನೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಅಫೋರ್ಡಬಲ್ ಆಗಿರುತ್ತೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೋಗ್ತೀವಿ. ಇವಾಗ ಬೆಂಗಳೂರಿಗೆ ಹೋಗಬೇಕು ಅನಿಸ್ದಾಗೆಲ್ಲ ಫಸ್ಟ್ ಹೋಗೋದು ಈ ಹೋಮ್ ಕಲೆಕ್ಷನ್ಗೆ. ಫಸ್ಟು ನನ್ನ ಮಗಳಿಗೆ ಬಟ್ಟೆ ಎಲ್ಲ ನೋಡಿದ್ವಿ. ಆ್ಯಂಡ್ ಅವಳಿಗೆ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಸಿಕ್ತು. ಅದಾದಮೇಲೆ ನಾನು ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಮಂತ್ರಿ ಮಾಲ್ಗೆ. ಮಂತ್ರಿ ಮಾಲಲ್ಲಿ ಲೈಫ್ ಸ್ಟೈಲ್ಗೆ ಹೋಗೋಣ ಅಂತೇಳಿ ಹೋಗಿದ್ವಿ. ಇನ್ನು ಲೈಫ್ ಸ್ಟೈಲಲ್ಲಿ ಒಂದಷ್ಟು ಬಟ್ಟೆಗಳು ತೊಗೊಂಡು, ಆಮೇಲೆ RNB ಅಂತ ಅಪೋಸಿಟಲ್ಲೇ ಇರೋದು, ಲೈಫ್ ಸ್ಟೈಲ್ ಅಪೋಸಿಟು, ಅಲ್ಲೂ ಕೂಡ ಹೋಗ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ತೊಗೊಂಡು. ಅಂದರೆ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಪ್ರೈಸು ತುಂಬಾ ಹೈಕ್ ಇತ್ತು. ಆ್ಯಂಡ್ ಪರವಾಗಿಲ್ಲ, ಚೆನ್ನಾಗಿತ್ತು. ಪ್ರೈಸ್ ಜಾಸ್ತಿ ಇದ್ರೂ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಬೆಂಗಳೂರಲ್ಲಿ ನನಗೆ ಪ್ರಾಪರಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಪಾಪು ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇನ್ನು ಅಲ್ಲಿಂದ ಮನೆಗೆ ಬಂದಮೇಲೆ ಅವತ್ತಿನ ದಿನ ನಾವು ಬಂದಿದ್ದು ಮಂಗಳವಾರ ರಾತ್ರಿ ಫುಲ್ಲು ಬಟ್ಟೆ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಹಾಗೆಯೇ ನಾವು ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಂಬಂದಿದ್ನಲ್ಲ, ಓಮ್ ಕಲೆಕ್ಷನ್ ಆಗಿರ್ಬೋದು, ಲೈಫ್ ಸ್ಟೈಲೇ, ಅದನ್ನೆಲ್ಲ ತೆಗೆದು ನೋಡ್ತಾಯಿದ್ದೆ ಯಾವುದೇ ತಂದಿದ್ದೀನಿ ಏನು ಅಂತ ಎಲ್ಲ. ಹಾಗೆಯೇ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ. ಹಾಗೆ ಈ ಒಂದು ಶಾರ್ಟ್ ನೋಡಿದ್ರಲ್ಲ, ಶಾರ್ಟ್ಸು ಪಾಪುದು, ಜಸ್ಟ್ ಅದು 100 ರೂಪೀಸ್ ಅಷ್ಟೇ. ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಓಮ್ ಕಲೆಕ್ಷನಲ್ಲಿ ಒಂದು ಪ್ಯಾಂಟೆಲ್ಲ 70 ರೂಪಾಯಿ, 50 ರೂಪಾಯಿ, ಹಾಗೆ ಜಾಕೆಟ್ ಎಲ್ಲ ನೋಡಿದ್ರೆ ಜಸ್ಟ್ 150 ರೂಪಾಯಿ. ಹಬ್ಬ ಅಂದರೆ ಲಾಸ್ಟ್ 200 ರೂಪಾಯಿ ಫುಲ್ ಎಲ್ಲ ಜಾಕೆಟು ಪಾಪುದು 200 ರೂಪಾಯಿ ಒಳಗಡೆ. ಈಗ ನನ್ನ ಮಗಂದು RNB ಅಂತ, ಇದು ಲೈಫ್ ಸ್ಟೈಲ್ ಅಪೋಸಿಟಲ್ಲೇ ತೊಗೊಂಡಿದ್ದು. ಇದು ಅಷ್ಟೇ 250 ರೂಪಾಯಿನೋ ಒಂದು ಟೀ ಶರ್ಟು, ಅದು 3 ತೊಗೊಂಡ್ರೆ ನಮಗೆ 500 ರೂಪಾಯಿನೋ ಆಯಿತು. ಬಟ್ ನಿಜ ಹೇಳಬೇಕು ಅಂದರೆ ಓಮ್ ಕಲೆಕ್ಷನ್ಸಲ್ಲಿ ಮಕ್ಕಳು ಬಟ್ಟೆ ನಿಜ ಹೇಳಬೇಕಂದ್ರೆ ಅದು ಮಿಸ್ ಮಾಡಲೇ ಬಿಡಿ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಎಲ್ಲ ಬೆಂಗಳೂರಿಗೆಲ್ಲ ಹೋದಾಗ ಓಮ್ ಕಲೆಕ್ಷನ್ನ ಪ್ಲ್ಯಾನ್ ಮಾಡಿ, ಯಾಕಂದರೆ ಅಷ್ಟು ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಲೈಫ್ ಸ್ಟೈಲಲ್ಲಿ ಪಾಪುಗೆ ಇದೊಂದು ಪುಟಾಣಿದೊಂದು ಶೂ ಕೂಡ ತೊಗೊಂಡ್ವಿ. ಹಾಗೆಯೇ ಇನ್ನು ನೆಕ್ಸ್ಟ್ ಮಗಂದು ಬುಕ್ಸ್ ಎಲ್ಲ ತೊಗೊಂಡು ಹಾಗೆ ಇಟ್ಬಿಟ್ಟಿದ್ವಿ. ಅದನ್ನೆಲ್ಲ ರ್ಯಾಪರ್ಸ್ ಅಂದರೆ ಬೈಂಡ್ ಎಲ್ಲ ಹಾಕಿರಲಿಲ್ಲ, ಬೆಂಗಳೂರಿಗೆ ಹಾಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಬುಕ್ಸ್ ಎಲ್ಲ ತೊಗೊಂಡು ರ್ಯಾಪರ್ ಹಾಕ್ತಾಯಿದ್ರು ನನ್ನ ಹಸ್ಬೆಂಡು. ನಾನು ಪಾಪುನ ನೋಡ್ಕೊತಾ ಇದ್ದೆ. ಮುಂಚೆಲ್ಲ ನಾನೇ ಹಾಕ್ತಾಯಿದ್ದೆ, ಇವಾಗ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರೋದ್ರಿಂದ ರ್ಯಾಪರ್ ಹಾಕೋ ಕೆಲಸ ಎಲ್ಲ ಅವರೇ ಮಾಡೋದು. ಇನ್ನು ನನ್ನ ಮಗಳ ಜೊತೆ ಕೂತ್ಕೊಂಡು ಇಬ್ಬರು ಆಟ ಆಡ್ತಾಯಿದ್ರು. ನಾನು ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ ಅಷ್ಟೇ. ಇನ್ನು ಪಾಪು ಕೂಡ ಊಟ ಮಾಡಿಸ್ಬೇಕಾಗಿತ್ತು. ಇನ್ನು ಪಾಪು ಊಟಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪು, ಹಾಗೆ ಮಸೂರ್ ದಾಲು, ಬೇಳೆ, ಹೆಸರು ಬೇಳೆ ಮತ್ತು ಅನ್ನ, ಕ್ಯಾರೆಟು, ಆಲೂಗಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ ಒಂದು 10 ವಿಷಲ್ ಹೊಡಿಸಿದ್ರೆ ಪಾಪುದು ಅನ್ನ ಸ್ವಲ್ಪ ಮಾಡೋದ್ರಿಂದ ಅದು ಬೇಯೋದಿಲ್ಲ ಬೇಗ ಅಂತ ಹೇಳ್ಬಿಟ್ಟು ಒಂದು 10 ವಿಷಲ್ ಹೊಡಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಇನ್ನು ಸಂಜೆ ಮಟನ್ ಗೀ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮಟನ್ನೆಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಫಸ್ಟು ಮಟನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳೆದಿಟ್ಟಿರೋ ಮಟನ್ನು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತೀನಿ. ಯಾವಾಗಲೂ ಅಷ್ಟೇ, ಅರಿಶಿನ ಹಾಕೋದ್ರಿಂದ ಹಸಿ ವಾಸನೆ ಏನಿದ್ರು ಅದು ಅರಿಶಿನ ಹಾಕ್ಬಿಟ್ಟು 1 ಚಮಚ ನಾನು ನೀರನ್ನ ಹಾಕಿದ್ದೀನಿ. ಒಂದು 3-4 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿನೂ ಮಾಡ್ಕೊಂಡಿಲ್ಲ. ಹಾಗೆ ಇಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಣಲೆ ಇಟ್ಕೊಂಡು ಚಕ್ಕೆ, ಲವಂಗ, ಧನಿಯಾ, ಹಾಗೆ ಒಣಮೆಣಸಿನ್ಕಾಯಿ, ಮರಾಠಿ ಮೊಗು, ಕಸ್ತೂರಿ ಮೆಂತೆ, ನಿಮಗೆ ಧನಿಯಾ ಪೌಡರ್ ಇದ್ದರೂ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಧನಿಯಾನೂ ಕೂಡ ಹಾಕ್ಕೊಬೋದು. ಹಾಗೆ ನಾನಿಲ್ಲಿ ಬ್ಯಾಡಗಿ ಮತ್ತು ಗುಂಟೂರು 2 ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಬಟ್ ನಾನು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೆ. ನನಗೆ ಕಡಿಮೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೇನೋ ಅಂದ್ಕೊಂಡೆ, ಬಟ್ ಎಲ್ಲದೂ ಕರೆಕ್ಟಾಗಿ ಆಗಿತ್ತು. ಹಾಗೆಯೇ ಸ್ವಲ್ಪ ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೆ ಸ್ವಲ್ಪ, ಮತ್ತು ಅಂದರೆ ಕೊಬ್ಬರಿ ಥರನೂ ಹಾಕ್ಕೊಂಡಿದ್ದೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ಅದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 3 ಈರುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಒಂಥರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಇದು ಗೀ ರೋಸ್ಟ್ ಆಗಿರೋದ್ರಿಂದ ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಹಾಕ್ತಿಲ್ಲ. ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನು ಒಂದು ಚೂರು ಎಣ್ಣೆನ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪದಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಆ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ತಿಲ್ಲ, ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ. ಹಾಗೆಯೇ ಮನೇಲಿ ನಾವು ಎಮ್ಮೆ ಹಾಲು ತೊಗೊಳ್ಳೋದ್ರಿಂದ ಸ್ವಲ್ಪ ಕೆನೆ ಎಲ್ಲ ಜಾಸ್ತಿ ಇರ್ತಿತ್ತಲ್ವ ಅಂತ ಹೇಳ್ಬಿಟ್ಟು ಕೆನೆ ಎಲ್ಲ ತೆಗೆದಿಟ್ಬಿಟ್ಟು ತುಪ್ಪನ ಮಾಡಿಟ್ಟಿದ್ದೆ. ಇನ್ನು
ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿ, ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅಂದ್ಕೊತೀನಿ. ಇನ್ನು ಅದಾದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಈ ಒಂದು ಕಡಾಯಿಗೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಲ್ಲ ಮಟನು, ಅದನ್ನು ಕೂಡ ಚೆನ್ನಾಗಿ ಬೆಂದಿತ್ತು. ಮಟನ್ ಕೂಡ ಎಲ್ಲ ಸ್ಮೂತಾಗಿ ಚೆನ್ನಾಗಿ ಬೆಂದಿತ್ತು ಅಂತ ಹೇಳ್ಬಿಟ್ಟು ಕುಕ್ಕರ್ನ ಓಪನ್ ಮಾಡಿಟ್ಟೆ. ಹಾಗೆಯೇ ಇಲ್ಲಿ ಕಡಾಯಿಗೆ ನಾನಿಲ್ಲಿ ಒಂದು 10-15 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಸ್ಪೂನ್ ಕಂಡಿದೆ ಅಂತ. ಇನ್ನು ತುಪ್ಪ ಎಲ್ಲ ಚೆನ್ನಾಗಿ ಕಾದಾದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನೆಲ್ಲ ಮಟನು ಅದನ್ನು ಕೂಡ ಹಾಕಿ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಅದಕ್ಕೇನು ಎಕ್ಸ್ಟ್ರಾ ಎಲ್ಲ ಎಣ್ಣೆ ಎಲ್ಲ ಏನೂ ಹಾಕೋದಕ್ಕೆ ಹೋಗಿರಲಿಲ್ಲ. ಹಾಗೆ ಆ ಮಟನ್ ಏನು ಬೇಯಿಸ್ಕೊಂಡಿದ್ದೆನಲ್ಲ ಆ ನೀರನ್ನು ಕೂಡ ನಾನು ಏನು ಚೆಲ್ಲಿಲ್ಲ, ಯಾಕಂದರೆ ಗ್ರೇವಿಗೆ ಅದನ್ನೇ ಹಾಕಿದ್ದು. ಇನ್ನು ನಾವು ಅದನ್ನು ಚೆಲ್ಲಿದ್ರೂ ವೇಸ್ಟು, ಯಾಕಂದರೆ ಇದಾದರೆ ಟೇಸ್ಟ್ ಅಂದರೆ ಮಟನಿಂದು ರಸ ಎಲ್ಲ ಏನಿರುತ್ತಲ್ಲ ಅದು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೀರೆಲ್ಲ ಏನೂ ಚೆಲ್ಲೋದಕ್ಕೆ ಹೋಗಲಿಲ್ಲ. ಇನ್ನು ನಾನು ಆವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲನೆಲ್ಲ ಅದನ್ನು ಮಿಕ್ಸಿಲಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತನಗಾದ್ಮೇಲೆ ಮಾಡ್ಕೊತಾ ಇದ್ದೀನಿ. ಆದರೆ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನಂದರೆ ತೊಳ್ಕೊಂಡು ನಾನು ಹಾಗೇ ಫ್ಲೇವರ್ಗೆ ಹಸಿದೇ ಇರಲಿ ಅಂತ ಹೇಳ್ಬಿಟ್ಟು ಫ್ರೈ ಏನು ಮಾಡೋಕ್ಕೆ ಹೋಗಲಿಲ್ಲ, ಹಾಗೆಯೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಹಾಕ್ಕೋತಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಮಸಾಲೆ ಎಲ್ಲ ಫ್ರೈ ಮಾಡ್ತಿರಲ್ಲ ಆ ಟೈಮಲ್ಲೇ ಕೂಡ ಹಾಕ್ಕೋಬೋದು. ಇನ್ನು ಅದಾದಮೇಲೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋತಾ ಇದ್ದೀನಿ. ತೆಳ್ಳಗೆಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿಲ್ಲ. ಹಾಗೆಯೇ ನಾನು ಆವಾಗಲೇ ಹೇಳ್ದಂಗೆ ಮಟನ್ದು ನೀರಿತ್ತಲ್ಲ ಅದನ್ನು ಕೂಡ ಹಾಗೆ ಅಂದರೆ ಮಿಕ್ಸಿಲಿ ಏನು ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಹಾಕ್ತಾಯಿದ್ದೀನಿ. ನಾನು ಮತ್ತೆ ಇಲ್ಲಿ ಉಪ್ಪೆಲ್ಲ ಏನೂ ಹಾಕೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಮಟನ್ ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿರ್ತೀನಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಇಲ್ಲೇನು ಉಪ್ಪು ಹಾಕೋದಕ್ಕೆ ಹೋಗಲಿಲ್ಲ. ಕೆಲವೊಂದು ಸತಿ ಏನಂದರೆ ನಾನು ತುಂಬಾ ಉಪ್ಪು ಹಾಕ್ಬಿಡ್ತೀನಿ. ಹಾಗಾಗಿಬಿಟ್ಟು ನನಗೆ ಗೊತ್ತೇ ಇಲ್ಲ. ಗ್ಯಾಸು ಆನಲ್ಲಿದೆ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇದ್ದೀನಿ ಗ್ಯಾಸ್ ಆಫ್ ಆಗಿಬಿಟ್ಟಿದೆ. ಆವಾಗಲೇ ಹೇಳ್ದಂಗೆ ನಾನು ಒಂದೊಂದು ಸತಿ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ. ಹಾಗಾಗಿ ನಾನು ಸ್ವಲ್ಪ ಈ ಸರಿ ಹುಷಾರಾಗಿ ಹಾಕಿದ್ದಾಯಿತು. ಯಾಕಂದರೆ ಎಷ್ಟೊಂದು ಸತಿ ಎಲ್ಲ ಟೇಸ್ಟ್ ಚೆನ್ನಾಗಿದೆ, ಆದರೆ ಉಪ್ಪು ಜಾಸ್ತಿ ಆಗ್ತಾಯಿತ್ತು. ಹಂಗೆ ಅದೊಂದು ನನಗೆ ಬೇಜಾರಾಗ್ತಾಯಿತ್ತು ಈ ಸತಿ. ಅದಕ್ಕೇ ಮಟನ್ಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇದಕ್ಕೇನು ಮತ್ತೆ ಹಾಕೋದಕ್ಕೆ ಹೋಗಲಿಲ್ಲ. ಬಟ್ ಎಲ್ಲ ಕರೆಕ್ಟಾಗಿತ್ತು, ಉಪ್ಪು ಖಾರ ಎಲ್ಲ ಕರೆಕ್ಟಾಗೇ ಇತ್ತು. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ. ಇದು ಎಸ್ಪೆಷಲಿ ಗೀ ರೈಸು, ಈಗ ಪರೋಟ ಹಾಗೆ ಚಪಾತಿ ಅಂಥದಕ್ಕೆಲ್ಲ ನೀರು ದೋಸೆ ಅಂಥದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಂದರೆ ನಿಜ ಹೇಳಬೇಕು ಅಂದ್ರೆ ಟೇಸ್ಟ್ ನಾನು ಅವಾಗವಾಗ ಈ ಥರ ಏನಾದರೂ ಬೇರೆ ವೆರೈಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಿಜ ಹೇಳಬೇಕು ಅಂದ್ರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಫುಲ್ ವಿತೌಟ್ ಯಾವುದೇ ಥರ ಮಸಾಲ ಐಟಮ್ಸ್ ಎಲ್ಲ ಏನೂ ಹಾಕ್ತಾನೆ ಹಾಗೆಯೇ ಪ್ಲೇನ್ ಜೀರಿಗೆ ಹಾಕಿಬಿಟ್ಟು ರೈಸ್ನ ಮಾಡಿದೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕಿದೆ. ಈರುಳ್ಳಿ ಒಂದು 7-8 ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಉಪ್ಪು ನಿಂಬೆಹಣ್ಣು ಹಾಕಿಬಿಟ್ಟು ಅಕ್ಕಿನ ಹಾಕಿ 1-2 ವಿಷಲ್ ಹೊಡ್ಸ್ಕೊಂಡೆ ಅಷ್ಟೇ. ಕಾಂಬಿನೇಷನ್ ಮಾತ್ರ ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಪಾಪುಗೆ ಸ್ವಲ್ಪ ಮಾವಿನ ಹಣ್ಣಿಂದು ಪ್ಯೂರಿ ಮಾಡಿ ತಿನ್ಸೋಣ ಅಂತ ಹೇಳಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದೆ. ಫಸ್ಟ್ ಟೈಮ್ ಅಂದರೆ ಜಸ್ಟ್ ಹಾಗೆ ನಾವೇನಾದರೂ ತಿನ್ಬೇಕಾದ್ರೆ ಅದನ್ನು ಅವಳಿಗೆ ಟಚ್ ಮಾಡಿಸ್ತಾ ಇದ್ವಿ. ಅದೇ ಈ ಥರ ಪ್ಯೂರಿ ಎಲ್ಲ ಮಾಡಿ ನಾನು ತಿನ್ನಿಸಿರಲಿಲ್ಲ. ಸರಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿ ತಿನ್ನಿಸ್ದೆ. ಫಸ್ಟ್ ನಾನು ಯಾವಾಗಲೂ ಇದ್ರೂ ಏನೇ ಒಂದು ಊಟ ತಿನ್ನಿಸೋದೇ ಆಗಲಿ ಅವಳಿಗೆ ರಾಗಿ ಸರಿ ಕೊಡೋದೇ ಆಗಲಿ ಫಸ್ಟ್ 2-3 ಸ್ಪೂನ್ ನೀರು ಕೊಡ್ತೀನಿ. ಅದಾದಮೇಲೆ ಈ ಥರ ಅದನ್ನು ತಿನ್ನಿಸ್ತೀನಿ. ಅವಳು ಫಸ್ಟು ಟೇಸ್ಟ್ ಇಷ್ಟಪಟ್ಟಳು, ಪರವಾಗಿಲ್ಲ ಅಂದ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ಒಂದು 4-5 ಸ್ಪೂನ್ ಏನೋ ಇತ್ತು, ಅವಾಗ ಸ್ವಲ್ಪ ಅವಳು ರಿಜೆಕ್ಟ್ ಮಾಡಿದ್ಲು. ಅದು ಬಿಟ್ಟರೆ ಸ್ವಲ್ಪ ಸ್ಟಾರ್ಟಿಂಗ್ ಅವಳು ಇಷ್ಟಪಟ್ಟಳು. ಅವಳಿಗೂ ಸ್ವೀಟ್ ಇಷ್ಟ ಆಗಿದೆ ಅಂದ್ಕೊಂಡು ನಾನು ತಿನ್ನಿಸ್ದೆ. ಅದು ಲಾಸ್ಟಲ್ಲಿ ಒಂದು 3-4 ಸ್ಪೂನ್ ಆವಾಗಲೇ ಹೇಳ್ದಂಗೆ ಬಿಟ್ಟಳು. ಇನ್ನು ಅವಳಿಗೆ ಮುಂಚೆಲ್ಲ ನಾನು ಗೆಣಸು ಆ ಥರ ಇದನ್ನೆಲ್ಲ ಪಪ್ಪಾಯ ಎಲ್ಲ ಕೊಡ್ತಾಯಿದ್ದೆ. ನಾನು ಅವಾಗ ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೆ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ಆಶ್ರೀ ಕನ್ನಡ ವ್ಲಾಗ್ಗೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ನಿಮ್ಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.